ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿದ್ರಾ? ನೀವು ಮಾತಾಡಿದ್ದೀರಿ ಅನ್ನೋದಾದರೆ ಮಾತ್ರ ನಾನು ನಿಮ್ಮ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ. ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ? ಏನಿಲ್ಲ ಸುರೇಂದ್ರ, ಜಾನಕಿಯವರು ಬೆಳಗ್ಗೆಯಿಂದ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಯಾವುದೋ ವಿಷಯಕ್ಕ? ಆ ವಿಷಯ ಯಾವುದು ಅಂತ ನಿನಗೂ ಗೊತ್ತಿಲ್ವಾ? ಗೊತ್ತು. ಅಲ್ಲಣ್ಣ, ಯಾವ ವಿಷಯ ಅಂತ ಗೊತ್ತಾದ್ಮೇಲೆ ಅದು ಯಾವುದೋ ವಿಷಯ ಹೇಗಾಗುತ್ತೆ? ಅವ್ರು ಯಾವುದೋ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಿದೆ ಅಂತ ಹೇಳ್ತಾ ಇದೀಯ. ಸಮಸ್ಯೆ ಗೊತ್ತಾದ್ಮೇಲೆ ಪರಿಹಾರ ಮಾಡೋದು ಈಸಿ ಅಲ್ವಣ್ಣ? ಇಲ್ಲ ಕಣ, ಈ ಸಮಸ್ಯೆನ ಅಷ್ಟು ಸುಲಭವಾಗಿ ಪರಿಹಾರ ಮಾಡೋಕ್ಕಾಗಲ್ಲ. ಜಾನಕಿಯವರು ನನ್ನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆನ ಈಡೇರಿಸೋದು ನನಗಂತೂ ಅಸಾಧ್ಯ ಅನಿಸಿದೆ. ಅಣ್ಣ, ಹಾಗೆಲ್ಲ ಏನು ಹೇಳ್ಬೇಡ. ನಿನ್ ಕೈಲಿ ಆಗದಿರೋ ಕೆಲಸ ಯಾವುದೂ ಇಲ್ಲ ಅಣ್ಣ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಹೇಳು. ರಾಮನ್ಗೋಸ್ಕರ ಲಕ್ಷ್ಮಣನು ವನವಾಸಕ್ಕೆ ಹೋಗ್ತಾನೆ. ಶ್ರೀರಾಮ ಮತ್ತೆ ಜಾನಕಿ ಒಂದಾಗಬೇಕು ಅಂತ ಲಕ್ಷ್ಮಣನು ಯುದ್ಧ ಮಾಡ್ತಾನೆ. ಅಣ್ಣ, ಈ ಶ್ರೀರಾಮಚಂದ್ರನಿಗೋಸ್ಕರ ಈ ಲಕ್ಷ್ಮಣ ಸಹಾಯ ಮಾಡಲ್ವಾ? ಅದೆಷ್ಟೇ ಕಷ್ಟ ಆಗ್ಲಿ ಅಣ್ಣ, ಜಾನಕಿಯವರ ಬೇಡಿಕೆಗಳನ್ನ ನೀನು ಈಡೇರಿಸಲೇಬೇಕು. ನಿನ್ ಜೊತೆಗೆ ಯಾವಾಗ ನಾನಿರ್ತೀನಿ. ಸುರೇಂದ್ರ, ಇದು ನಿನ್ನಿಂದನೂ ಆಗಲ್ಲ ಕಣ. ಅಣ್ಣ, ನೀನು ಇಷ್ಟು ವರ್ಷ ಜನಗಳಿಗೋಸ್ಕರ, ಸಮಾಜಕ್ಕೋಸ್ಕರ ದುಡ್ದೆ. ನಿನಗೋಸ್ಕರ ಅಂತ ಏನು ಮಾಡ್ಕೊಳ್ಳಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಿನ್ನ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ. ಮನಸ್ಫೂರ್ತಿಯಾಗಿ ನೀನು ಸಂತೋಷವಾಗಿರೋದನ್ನ ನೋಡ್ತಾ ಇದ್ದೀನಿ. ಅಣ್ಣ, ಇದಕ್ಕೆಲ್ಲ ಕಾರಣ ಜಾನಕಿಯವರು. ಅವರ ಬೇಡಿಕೆಗಳನ್ನ ಈಡೇರಿಸೋದು ನಿನ್ನ ಕರ್ತವ್ಯ ಅಣ್ಣ. ಯಾವುದೇ ಕಾರಣಕ್ಕೂ ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡ. ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡ. ನನ್ನ ಅಣ್ಣ ಯಾವುದೇ ಕಾರಣಕ್ಕೂ ಪ್ರೀತಿನ ಕಳ್ಕೊಳ್ಳಲ್ಲ ಅಂತ ನನ್ಗೆ ಗೊತ್ತು. ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾನೆ. ಯೋಚನೆ ಮಾಡು. ಇಲ್ದೇ ಇರೋನ್ನ ಮಾತಾಡ್ಸು ಅಂದ್ರೆ ಹೇಗ್ ಮಾತಾಡಿಸ್ಲು? ಏನ್ ಸರ್ ಇದು ಇಷ್ಟು ಲೇಟಾಗಿ ಬರ್ತಿದ್ದೀರಾ? ವಾರ್ಡ್ ಚಾರ್ಜು, ಡಾಕ್ಟರ್ ಬಿಲ್ಲು, ಮೆಡಿಸಿನ್ ಬಿಲ್ ಏನು ಕಟ್ಟಿಲ್ಲ. ಅದೆಲ್ಲ ಇವತ್ತೇ ಕ್ಲಿಯರ್ ಮಾಡ್ಬಿಡಿ. ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಸರ್ ನಮಸ್ಕಾರ ಸರ್. ಆಗಲಿ ಕೊಡು. ಸುಬ್ಬು, ನೀನು ಇಷ್ಟು ದಿವಸದಿಂದ ಅವ್ರು ನೋಡ್ಕೋತಾ ಇದೀಯ ಅಂದ್ರೆ ಆ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತು. ಯಾರು ಆ ವ್ಯಕ್ತಿ? ನಿಮಗೂ ಇನ್ನೇನು ಗೊತ್ತಾಗುತ್ತೆ ಯಜಮಾನ್ರೆ. ಅವರು ಸಾಯುವಂಥ ಪರಿಸ್ಥಿತಿಲಿದ್ದಾಗ ನನಗೆ ಸಿಕ್ಕಿದ್ದು. ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ನಾನೇ ನೋಡ್ಕೋತಾ ಇದ್ದೆ. ಯಜಮಾನ್ರೆ, ನೀವು ನೋಡಬೇಕಾಗಿರೋರು, ನೀವು ಮಾತಾಡಬೇಕಾಗಿರೋರು ಒಳಗಡೆನೇ ಇದ್ದಾರೆ. ಹೋಗಿ ನೋಡಿ. ಬನ್ನಿ ಯಜಮಾನ್ರೆ, ಮೊದಲನೇ ವಾರ್ಡಲ್ಲಿ. ಅದೇನಾಗುತ್ತೋ ಆಗಲಿ. ಏನೇ ಆದರೂ ನಂದಿನಿ ಅಮ್ಮವ್ರ ಜೊತೆಗೆ, ಯಜಮಾನ್ರ ಜೊತೆಗೆ ನಾವಿರ್ತೀವಿ. ಬಾ, ಬಿಲ್ ಏನಾಯ್ತು ನೋಡೋಣ. ಡಾಕ್ಟರ್, ಓ ಸಾವಿತ್ರಿ ಬಂದ್ಯಾ? ಹೇಗಿದ್ಯಮ್ಮ? ಸಂದಕಿವಿ. ಅಂದ್ಹಾಗೆ ಇವ್ರು ಯಾರು? ನೀನ್ ಯಾವಾಗ್ಲೂ ಒಬ್ಳೆ ಬರ್ತಿದ್ದೆ ಅಥವಾ ವಂದನ ಅವ್ರ ಜೊತೆ ಬರ್ತಿದ್ದೆ? ಇವ್ರನ್ನ ಇದುವರೆಗೂ ನಾನು ನೋಡೇ ಇಲ್ವಲ್ಲ. ಇವರು ನಮ್ಮತ್ತೆ. ಓ ಹೌದಾ, ಕಂಗ್ರ್ಯಾಚುಲೇಷನ್ಸ್. ಮೊಮ್ಮಗುಗೋಸ್ಕರ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಮೊಮ್ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ನಿಮ್ ಸೊಸೆನ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸೊಸೆನಾ? ಛೇ, ಇವಳನ್ನ ಸೊಸೆ ಅಂತ ನಾನು ಊರೆಲ್ಲ ಹೇಳ್ಕೋಬೇಕು. ನಿಮ್ ಸೊಸೆ ಟೈಮ್ಗೆ ಸರಿಯಾಗಿ ಊಟ ಮಾಡ್ತಾರಲ್ವಾ? ನಾನು ಕೊಟ್ಟಿರೋ ಸಿರಪ್, ಟ್ಯಾಬ್ಲೆಟ್ ಎಲ್ಲ ತಗೋತಾರೆ ತಾನೆ? ಸಾವಿತ್ರಿ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ವೀಕ್ ಆಗಿದ್ರು. ನೀವು ಅವರನ್ನ ಇನ್ನೂ ಹುಷಾರಾಗಿ ನೋಡ್ಕೋಬೇಕು.
ಇದೇನಿದು? ನಾನು ಇಷ್ಟೆಲ್ಲ ಕೇಳ್ತಾ ಇದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ. ನಿಮ್ಮ ಸೊಸೆ ಆರೋಗ್ಯದ ಬಗ್ಗೆ ನೀವೇ ತಾನೇ ಕೇರ್ ತಗೋಬೇಕು. ಅದು ನಾನು ಅದು ಡಾಕ್ಟರ್, ಇದು ಮೊದಲನೇ ಕಿತ್ತ ಅವ್ರು ಇಲ್ಲಿಗೆ ಬಂದಿರೋದಲ್ವೇ, ಅದಕ್ಕೆ ನನ್ಕಿನ್ನ ಜಾಸ್ತಿ ಇವ್ರು ಗಾಬರಿ ಆಗೋರೆ ಅಟ್ಟೆಯ. ಇವ್ರು ನನ್ನ ತುಂಬಾ ಸಂತಕ್ಕೆ ನೋಡ್ಕೊತವ್ರೆ. ಓ ಹೌದಾ? ಗಾಬರಿ ಪಡೋ ಅಂಥದ್ದೇನಿಲ್ಲ ಬಿಡಿ. ನಾನು ಸಾವಿತ್ರಿನ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಸಾವಿತ್ರಿ ಬಾ ಅಮ್ಮ, ನಾವು ಸ್ಕ್ಯಾನಿಂಗ್ ರೂಮ್ಗೆ ಹೋಗೋಣ. ಅತ್ತೆ ಬರ್ತೆ. ಬಾ ಅಮ್ಮ. ಲೋ ಹಾಸ್ಪಿಟ್ಲಿಗೆ ಎಜುಕೇಶನ್ ಮಿನಿಸ್ಟರ್ ಬಂದಿದ್ದಾರೆ ಅಂದ್ಕೋಣ ಇಲ್ಲೇ ಮೊದಲನೇ ವಾರ್ಡಲ್ಲೇ ಇದ್ದಾರೆ. ಅವ್ರ ಹಾಸ್ಪಿಟಲ್ಗೆ ಮುಂಚೆನೆ ಬರ್ತೀನಿ ಅಂತ ಗೊತ್ತಿದ್ರೆ ಹಾಸ್ಪಿಟಲ್ ಇನ್ನೂ ನೀಟಾಗಿ ಇಟ್ಕೊಂಡು ಹೋಗಿತ್ತು. ಬಾ ಬಾ ಕೆಲಸ ನೋಡ. ಏನು ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ವೀರು ಇಲ್ಲಿಗೆ ಬಂದಿದ್ದಾನ? ಅವನ್ ಯಾಕೆ ಹಾಸ್ಪಿಟ್ಲಿಗೆ ಬಂದ? ಯಾರನ್ನ ನೋಡಕ್ ಬಂದಿರ್ಬೋದು?